ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾವು ಸೀಮಂತಕ್ಕೆ ಅಂತ ಊರಿಗೆ ಹೋಗೋ ದಿನ ಮಾಡ್ಕೊಂಡಿರೋ ವ್ಲಾಗು. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೇಳಬೇಕಾಯ್ತು, ಯಾಕಂದರೆ ಮೆಹಂದಿ ಆರ್ಟಿಸ್ಟ್ ಕೂಡ 6 ಗಂಟೆಗೆ ಮನೆಗೆ ಬರ್ತೀನಿ ಅಂತ ಹೇಳಿದರು. ಇವಾಗ ಅವರಿಗೆ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವತ್ತು ತುಂಬಾ ಆರ್ಡರ್ಸ್ ಇದೆ ಅಂತ ಹೇಳಿದರು. 3-4 ಮೆಹಂದಿ ಆರ್ಡರ್ ಇದೆ ಮ್ಯಾಮ್ ಅಂತ ಹೇಳಿದರು. ಬುಕ್ ಮಾಡ್ಕೊಳ್ಳುವಾಗಲೇ ಅವ್ರು ಹೇಳ್ಬಿಟ್ಟಿದ್ರು, ಅರ್ಲಿ ಮಾರ್ನಿಂಗ್ ಆದರೆ ಓಕೆನಾ ನಿಮಗೆ ಅಂತ ಹೇಳಿ. ನಾನು ಕೂಡ ಸರಿ ಓಕೆ, ನಾವು ಕೂಡ ಊರಿಗೆ ಹೊರಡೋದಿದೆ 10 ಗಂಟೆ ಹಾಗೆ, ಅಷ್ಟರಲ್ಲಿ ಮುಗಿಸ್ಕೊಡಿ ಅಂತ ಹೇಳಿದೆ. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಎದ್ದೇಳಬೇಕಾಯ್ತು. ಇನ್ನು ಅವ್ರು ಕೂಡ ಬರೋ ಅಷ್ಟರಲ್ಲೇ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಗಿಡಗಳಿಗೆಲ್ಲ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬಂದ ತಕ್ಷಣವೇ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಅವ್ರು ಕೂಡ ಸ್ವಲ್ಪ ಟ್ರಾಫಿಕ್ ಇತ್ತು ಮತ್ತು ಚಳಿ ವೆದರು, ಅವತ್ತು ಮಳೆ ಬೇರೆ ಬರೋ ಥರ ಇತ್ತು ಅಂತೇಳಿ ಅವ್ರು ಬರೋದೇ 7 o'clock ಆಗೋಯಿತು. ಇನ್ನು ಅವ್ರು ಬಂದ ತಕ್ಷಣವೇ ಸ್ವಲ್ಪ ಅವ್ರಿಗೆ ಇವಾಗ ಚಳಿಗಾಲ ಅಲ್ವಾ, ಸೊ ಹೊರಗಡೆಯಿಂದ ಬಂದಿರ್ತಾರೆ ಅಂತ ಹೇಳಿ ಕಾಫಿನ ಮಾಡಿಕೊಟ್ಬಿಟ್ಟು ಕಾಫಿನ ಕುಡ್ದಾದ್ಮೇಲೆ ನಾನು ಕೂಡ ತುಂಬ ಹೊತ್ತು ಕೂತ್ಕೊಂಡ್ರೆ ಹಸುವಾಗುತ್ತೆ ಅಂತ ಹೇಳಿ ಪ್ರೋಟೀನ್ ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು 1 ಗ್ಲಾಸ್ ಹಾಲನ್ನ ಕುಡಿದೆ. ಅದಾದಮೇಲೆ ಮತ್ತೆ ಅವರು ಲೇಟೆಲ್ಲ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಮೆಹಂದಿನ ಹಾಕೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಅವರು ಮೆಹಂದಿನ ಹಾಕೋದಕ್ಕೆ ನನಗೆ ಒಂದು 3 hours ಬೇಕಾಗುತ್ತೆ ಅಂತ ಹೇಳಿದರು. 2 ಕೈಗೆ ಫ್ರಂಟ್ ಮತ್ತು ಬ್ಯಾಕ್ 2 ಸೈಡೂ ಹಾಕಬೇಕಿತ್ತಲ್ವ. ಸೊ ಹಾಗಾಗಿ ಒಂದು 3 hours ಕೊಡಿ ಮ್ಯಾಮ್, ಚೆನ್ನಾಗಿ ಹಾಕ್ಕೊಡ್ತೀನಿ ಅಂತ ಹೇಳಿದರು ನಿಧಾನವಾಗಿ. ಇನ್ನು ನಾನು ಮೆಹಂದಿ ಡಿಸೈನ್ನೆಲ್ಲ ರೆಫರೆನ್ಸ್ ಪಿಕ್ನೆಲ್ಲ ನಾನು ಅವ್ರ ಪೇಜಿಂದನೇ ನಾನು ತೊಗೊಂಡು ಅವ್ರಿಗೆ ಕಳಿಸಿದ್ದೆ, ನನಗೆ ಇದೇ ಥರ ಕಸ್ಟಮೈಸ್ ಮಾಡಿ ಕೊಡಿ ಅಂತ. ಅದರಲ್ಲಿ ಸ್ವಲ್ಪ ಚೇಂಜಸ್ ಏನಾದರೂ ಬೇಕಂದರೆ ನೀವು ಮಾಡಿಸ್ಕೊಬೋದು ಮೆಹಂದಿ ಹಾಕುವಾಗ ಅಂತಲೇ ಹೇಳಿದರು. ಸೊ ನಾನು ಏನು ಪರ್ಫೆಕ್ಟಾಗಿ ಯಾವ ಡಿಸೈನ್ನ ಕೇಳಿದೆ ಅವ್ರ ಹತ್ರ ಎಕ್ಸಾಕ್ಟ್ ಅದೇ ಡಿಸೈನ್ನ ಹಾಕ್ಕೊಟ್ರು. ನನಗಂತೂ ತುಂಬಾ ಖುಷಿ ಆಯಿತು. ತುಂಬಾ ಪರ್ಫೆಕ್ಷನ್ ಬಂದಿತ್ತು ಮೆಹಂದಿಯಲ್ಲಿ ಕೂಡ. ಮತ್ತು ಅವರು ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಒಂದು 7:15 ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ. ಬಟ್ ನನಗೆ 9:45 ಅಷ್ಟರಲ್ಲೆಲ್ಲ ಅವ್ರು ಮುಗಿಸ್ಕೊಟ್ಬಿಟ್ರು. ತುಂಬ ಬೇಗನೆ ಹಾಕಿದ್ರು, ಫಾಸ್ಟಾಗಿ. ಅಂದ್ರೂ ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಹಾಕಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಇವ್ರನ್ನ ಬುಕ್ ಮಾಡ್ಕೊಂಡಿದ್ದು ಇನ್ಸ್ಟಾಗ್ರಾಮಿಂದನೇ. ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ನ ನೋಡಿ ನನಗೆ ಇಷ್ಟ ಆಗಿ ನಾನು ಬುಕ್ ಮಾಡ್ಕೊಂಡಿದ್ದು. ಇವರ ಇನ್ಸ್ಟಾಗ್ರಾಮ್ ID ಬಂದು ಮೆಹಂದಿ ಬೈ ಮೇಘನಾ ಅಂತ ಇದೆ. ಯಾರಿಗಾದ್ರೂ ಬೇಕಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದಾಗ ನಾನು ಅಲ್ಲಿ ಅವ್ರ ಐಡಿನ ಟ್ಯಾಗ್ ಮಾಡಿರ್ತೀನಿ. ನಿಮಗೂ ಕೂಡ ನಿಮ್ಮ ಅಕೇಶನ್ಸ್ಗೆ ಬೇಕಂದರೆ ನೀವು ಅವ್ರನ್ನ ಬುಕ್ ಮಾಡ್ಕೊಳ್ಬೋದು. ವರ್ಕ್ ಕೂಡ ತುಂಬಾ ಚೆನ್ನಾಗಿ ಹಾಕ್ಕೊಡ್ತಾರೆ, ಹಾಗೆಯೇ ಅಫೋರ್ಡಬಲ್ಗಾಗಿ ಕೂಡ ಹಾಕ್ಕೊಡ್ತಾರೆ. ಇನ್ನು ಬೆಳಗ್ಗೆ ಸ್ವಲ್ಪ ಅವ್ರು ಬೇಗನೆ ಬರ್ತೀನಿ ಅಂತ ಹೇಳಿದ್ರಿಂದ ನಾನು ತಿಂಡಿಯೆಲ್ಲ ಏನೂ ಮಾಡೋಕ್ಕೋಗಿರಲಿಲ್ಲ. ನೈಟ್ ಸಾಂಬಾರೆಲ್ಲ ಹಂಗೆ ಇತ್ತು ಅಂತ ಹೇಳಿ ಅದಕ್ಕೇ ರೈಸ್ ಮಾಡ್ಕೊಂಡಿದ್ವಿ ಅಷ್ಟೇ. ಇನ್ನು ಹೋಟೆಲಲ್ಲಿ ತೊಗೊಂಬಂದು ತಿನ್ನೋದಕ್ಕಿಂತ ಇದೆಷ್ಟೋ ಫಾರ್ ಬೆಟರ್ ಅಂತ ಅನಿಸ್ಬಿಟ್ಟು ಮನೆಯಲ್ಲಿನೇ ರೈಸ್ ಸಾಂಬಾರನ್ನ ತಿನ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ತುಂಬ ಹೊರಗಡೆ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಈ ಟೈಮಲ್ಲಿ, ಸೋಡಾ ಎಲ್ಲ ಹಾಕಿರ್ತಾರೆ ಅಂತ ಹೇಳಿ ಮನೆಯಲ್ಲಿನೇ ಸಿಂಪಲ್ ಆಗೋ ಥರ ಮ್ಯಾನೇಜ್ ಮಾಡ್ಕೊಂಡ್ವಿ. ಹೆಂಗೆ ಬಂದೈತೆ ಮೆಹಂದಿ? ಚೆನ್ನಾಗಿ ಬಂದಿದ್ಯಾ? ಹೌದು. ಇದರಲ್ಲಿ ಗೊತ್ತಾಗ್ತಾಯ್ತಾ ಏನೇನೇನೇನು ಅಂತ? ಹಸು ಇದೆ, ಕರು ಇದೆ. ಇದು ಹಸು ಕರು, ಇದು ಏನೋ ಗೊತ್ತಾಯ್ತಿಲ್ಲ. ಇದು ಗೊತ್ತಾಗ್ತಾ ಇಲ್ವಾ? ಕರೆಕ್ಟಾಗಿ ಕ್ಲಿಯರ್ ನೋಡಿ. ಗೊತ್ತಾಗ್ತಾ ಇಲ್ವಾ? ಗೆಸ್ ಮಾಡು. ಕರೆಕ್ಟಾಗಿ ನೋಡಬೇಕು. ಇಷ್ಟು ಕ್ಲಿಯರ್ ಆಗಿದೆ, ಕಾಣಿಸ್ತಾ ಇಲ್ವಾ? ಅಮ್ಮ ಮಗು. ಅಮ್ಮ ಎಲ್ಲಿ? ಇದು ಅಮ್ಮ, ಇದು ಫೇಸು, ಇದು ಮಗು ಫೇಸು. ಹಿಂಗೆ ಎತ್ಕೊಂಡಿರೋ ಥರ, ಹಿಂಗೆ ಬಂದು ಹಿಂಗೆ ಎತ್ಕೊಂಡಿರೋ ಥರ ಗೊತ್ತಾಗ್ತಾ ಇದೆಯಾ? ಇಲ್ಲಿ ಇದು ಕೈಯಲ್ಲಿ ಎತ್ಕೊಂಡಿರೋ ಥರ. ನೆಕ್ಸ್ಟ್ ಇದು ಬಟ್ಟೆ, ಫ್ರಾಕ್. ಇದು ಗರ್ಲ್ ಬೇಬಿ ಥೀಮ್. ಇದು ಪಾಪು. ಇದು ತೊಟ್ಲು. ಇದು ಫೀಡಿಂಗ್ ಬಾಟಲ್ಲು. ಇದೇನು? ಟೈ ಅಲ್ಲ, ಅದು ಸ್ಕ್ರಂಚೀಸು, ಹುಡುಗಿರು ಹಾಕ್ತಾರಲ್ಲ ಜಡೆಗೆ, ಅದು. ಇದೇನು? ಸಾಕ್ಸು. ಅದು ಗೊತ್ತಾಯ್ತಾ? ಇದು ಪಾದ. ಅದು ಗೊತ್ತಾಗ್ತಾ ಇದೆಯಾ? ಈ ಕೈಯಲ್ಲಿ ಹಸು ಕರುಗೆ ಹಾಲು ಕೊಡಿಸ್ತಾರೆ. ಏನಕ್ಕೆ ಇದು ಹಸು ಕರು ಹಾಕ್ಸಿರೋದು? ಅದೇ ತಾಯಿ ಮಗು ಅಂತ. ಇದು ಬಾಯ್ ಶರ್ಟ್, ಚಡ್ಡಿ ಮತ್ತು ಸೇಮ್ ಫೀಡಿಂಗ್ ಬಾಟಲ್ಲು. ಫೇವ್ರೆಟ್.
ಬಾಲ್ ಮತ್ತು ಇದು ಆನೆ ಅಂಬಾರಿ ಈ ಥರ ಛತ್ರಿ ಥೀಮಲ್ಲಿ ಮಾಡಿರೋದು. ಮತ್ತು ಇಲ್ಲಿನೂ ಅಷ್ಟೇ ಸೇಮ್ ಪಾದ, ಮಗು ಪಾದ. ಹೆಂಗೆ ಬಂದಿದೆ? ಚೆನ್ನಾಗಿ ಹಾಕಿದಾರಲ್ವಾ? ಇದಿನ್ನೂ ಒಣಗಿಲ್ಲ, ಹೋಗೋಷ್ಟರಲ್ಲಿ ಒಣಕೊಳ್ಳುತ್ತೆ ಅಲ್ವಾ? ಹೋಗೋಷ್ಟರಲ್ಲಿ ಒಣಗುತ್ತೆ. ಉದ್ರೋಗಲ್ವಾ? ಇದೇನು ಥೀಮಲ್ಲಿ ಮಾಡಿರೋ ಹೇಳು? ಇದು ಗಂಡು ಮಗು ಥೀಮ್. ಅದಕ್ಕೆ ಶರ್ಟ್ ಚಡ್ಡಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಡ್ಯಾಡ್ ಟು ಬಿ ಅಂತ ಹಾಕಿರೋದು. ಅಂದರೆ ಗಂಡು ಮಗು ಆದರೆ ಡ್ಯಾಡ್, ಹೆಣ್ಮಗು ಆದರೆ ಡ್ಯಾಡ್ ಆಗಲ್ವಾ? ಇದು ನನಗೋಸ್ಕರ ಮಾಡಿರೋದು. ಅಂದರೆ ಹೆಣ್ಮಗು ನಿಂದು, ಗಂಡು ಮಗು ನಂದು ಅಂತನಾ? ಹೌದು. ಅಲ್ಲ ನಂದು ಹೆಣ್ಮಗು, ನಿಂದು ಗಂಡು ಮಗು. ಸೊ ಅದಕ್ಕೆ ಇಲ್ಲಿ ಡ್ಯಾಡ್ ಟು ಬಿ ಅಂತ ಹಾಕಿರೋದು. ಗಂಡು ಮಕ್ಳಂದ್ರೆ ಇಷ್ಟ ಅಲ್ವಾ ಡ್ಯಾಡಿಸ್ಗೆ. ಇದಕ್ಕೆ ಯಾರಂದರು? ಯೂಶಲಾಗಿ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಆ ಥರ ಏನಿಲ್ಲ. ಡ್ಯಾಡಿಗೆಲ್ಲ ಹೆಣ್ಮಗು ಇಷ್ಟ, ಮಾಮಿಗೆಲ್ಲ ಗಂಡು ಮಗು ಇಷ್ಟ. ಆಪೋಸಿಟ್. ಹೆಂಗಂದ್ರೆ ಇವ್ರು ಉಲ್ಟಾ ಹಾಕೋರ. ನೀರು ಹಾಕೋಬೇಕು ಅನಿಸುತ್ತೆ. ಅವ್ರೊಂದ್ಸಲ ಸ್ಪ್ರೇ ಮಾಡಿಬಿಟ್ಟು ಹೋಗೋರೆ. ಏನು ಮುಟ್ಟೋಕ್ಕಾಗ್ತಾಯಿಲ್ಲ. ಎಷ್ಟೊತ್ತವರೆಗೂ? ಅವ್ರೊಂದು 3 hours ಇಟ್ಕೊಬೇಕು ಅಂತ ಹೇಳಿದ್ದಾರೆ. ನೋಡಬೇಕು. 3 hours? ನಾವು ಊರಿಗೆ ಹೋಗೋಷ್ಟರಲ್ಲಿ 3 hours ಆಗುತ್ತಲ್ವಾ, ಅವಾಗ ಒಣಗೋಗುತ್ತೆ ಅಷ್ಟರಲ್ಲಿ. ನೆಕ್ಸ್ಟ್ ಏನೇನು ಪ್ಲ್ಯಾನ್? ನೆಕ್ಸ್ಟ್ ಇವಾಗ ಊರಿಗೆ ಹೋಗಬೇಕು. ಊರಿಗೆ ಹೋಗಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಇನ್ನೂ ಪ್ಯಾಕ್ ಮಾಡಿಲ್ಲ, ಅದನ್ನು ಪ್ಯಾಕ್ ಮಾಡಬೇಕು. ಯಾವಾಗ ಮಾಡೋದು? ಇವತ್ತು ಮಾಡೋದಾ ನಾಳೆ ಮಾಡೋದಾ? ನಾಳೆ ಆಗಲ್ಲ, ಇವತ್ತೇ ಮಾಡಬೇಕು. ಅಂದರೆ ನಾವು ಹೋಗೋಷ್ಟರಲ್ಲಿ 1 ಗಂಟೆ ಆಗುತ್ತಲ್ವಾ? ಜಾಸ್ತಿ ಆಗುತ್ತೆ. ನಾವು ಹೋಗಿ ಒಂದು ಸ್ವಲ್ಪ ಅಷ್ಟರಲ್ಲಿ ಇದೆಲ್ಲ ಡ್ರೈ ಆಗಿರುತ್ತೆ, ಅವಾಗ ಇದೆಲ್ಲ ತೊಳೆದ್ಬಿಡ್ಬೋದು. ಆಮೇಲೆ ಕುತ್ಕೊಂಡು ನಾವು ಪ್ಯಾಕ್ ಮಾಡ್ಕೊತೀವಿ. ಏನು ಇಲ್ವಾ ಪ್ರಿಪ್ರೇಷನ್ಸು? ಇದೆ. ಹೋಗಿ ಗ್ರೂಮಿಂಗ್ ಎಲ್ಲ ಮಾಡಲ್ವಾ? ಮಾಡ್ಕೋತದಿಲ್ಲ ನೀವೇ, ನಮ್ಮದು ಸೇರಿ. ಗಂಡು ಮಕ್ಳು ಕಷ್ಟ ಯಾರಿಗೆ ಹೇಳೋದು? ಯಾವುದೇ ಫಂಕ್ಷನ್ ಆದರೂ ಬರೀ ಓಡಾಡೋದು. ಗಂಡು ಮಕ್ಕಳು ಹೆಂಗಿದ್ರು ಓಕೆ, ಹೆಣ್ಮಕ್ಳು ನೀಟಾಗಿರ್ಬೇಕು. ಗಂಡು ಮಕ್ಳು ಹೆಂಗಿದ್ರು ಸ್ಮಾರ್ಟ್. ಹೆಂಗಿದ್ರು ಸ್ಮಾರ್ಟ್ ಅಂತ ಅಲ್ಲ, ಅವ್ರು ಇರೋದೇ ಹಾಗೆ ಅಂತ ಎಲ್ರಿಗೂ ಗೊತ್ತು. ಗಂಡು ಮಕ್ಳು ಇರೋದೇ ಹಾಗೆ ಆಸ್ ಯೂಶಲ್. ಅವ್ರು ಏನು ಗಂಡು ಮಕ್ಳು ಬೇಕಿಲ್ಲ ಅಂತಲ್ಲ, ಅವ್ರಿಗೆ ಇಷ್ಟೊಂದೆಲ್ಲ ಇರಲ್ವಲ್ಲ. ಇದೆಲ್ಲ ಹೆಣ್ಮಕ್ಳಿಗೇನೆ ಬರೋದು. ಈ ನೇಲ್ ಆರ್ಟ್, ಮೆಹಂದಿ ಎಲ್ಲ ಹೆಣ್ಮಕ್ಳಿಗಂತಾನೆ ಸೀಮಿತ. ಗಂಡು ಮಕ್ಳು ಯಾರು ಹಾಕಿಸ್ಕೊಳಲ್ಲ. ಯಾರು ಹೇಳಿದ್ದು? ನೀವು ನೇಲ್ ಆರ್ಟ್ ಮಾಡಿಸ್ಕೊಂತೀರ? ಹಂಗಂದ್ರೆ ಮಾಡಿಸ್ಕೋಬೇಕಿತ್ತು. ಮತ್ತೆ ಹಂಗೆ ಮುಂಚೆನೇ ಹೇಳಿದ್ರೆ ನಾನು ಬುಕ್ ಮಾಡ್ತಿದ್ದೆ. ಅದೇ ದುಡ್ಡು ಕೇಳಿದ್ರೆ ಭಯ ಆಯ್ತದೆ. ಹಂಗೆ ಇರುತ್ತೆ. ಹಿಂಗೆ ಬಿಸ್ನೆಸ್ಸೇ ಅಷ್ಟಲ್ವಾ, ಕಾಂಪಿಟೇಷನ್. ಬಟ್ ಗಂಡು ಮಕ್ಳು ಕಷ್ಟ. ಗಂಡು ಮಕ್ಳದ್ದು ಏನು ಕಷ್ಟ? ಪೈಸಾ ಇಲ್ಲಮ್ಮ, ಪೈಸಾ. ಚೆನ್ನಾಗಿ ಹಾಕಿದಾರಲ್ವ? ಆದರೆ ನೇಲ್ ಆರ್ಟು ಅಷ್ಟೇ ಸಖತ್ತಾಗಿ ಬಂತು, ಮೆಹಂದಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು. ನಾನು ಇವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಸರ್ಚ್ ಮಾಡಿದ್ದೆ. ಇವಾಗ ಇನ್ಸ್ಟಾಗ್ರಾಮ್ ಇರೋದು ಎಷ್ಟು ಯೂಸ್ ಅಲ್ವಾ, ಸೋಷಿಯಲ್ ಮೀಡಿಯಾಯಿಂದ ಎಲ್ಲ ಏನು ಬಿಸ್ನೆಸ್ ಬೇಕಂದ್ರೂ ಹುಡುಕ್ಬಿಡ್ಬೋದು. ಕೂತಿ ಜಾಗದಲ್ಲೇ ಎಲ್ಲದನ್ನು ಹುಡುಕೊಂಡು ಹೋಮ್ ಸರ್ವಿಸ್ ಇರೋದ್ರಿಂದ ಇವಾಗೆಲ್ಲ ಸಖತ್ ಹೆಲ್ಪ್ ಆಗೈತೆ. ನಿಮಗೆ ಈ ಮೂಮೆಂಟ್ ಹೆಂಗೆ ಅನಿಸ್ತೈತೆ? ಇವಾಗ ನನಗೆ ಸಖತ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಪ್ರಿಪ್ರೇಷನ್ಸ್ ಎಲ್ಲ ಮುಗಿದಿದೆ, ಬಟ್ ಸೀಮಂತ ಮುಗಿಯೋವರೆಗೂ ಹೆಂಗಾಗುತ್ತೋ ಏನೋ ಅಂತ. ಸೀಮಂತ ಬಗ್ಗೆ ಏನು ಅನಿಸ್ತದೆ? ಏನೂ ತೊಂದರೆ ಇಲ್ದಿರ ಆರಾಮಾಗಿ, ಯಾರಿಗೂ ತೊಂದರೆ ಆಗ್ದಿರ ಆರಾಮಾಗಾದರೆ ಸಾಕು ಅಷ್ಟೆ, ಇನ್ನೇನಿಲ್ಲ. ಮಳೆ ಒಂದು ಬರಬಾರ್ದು ಫಂಕ್ಷನ್ ದಿನ. ಇವತ್ತು ಬೇರೆ ಈ ಥರ ಸೋನೆ ಇಟ್ಕೊಳಂಗೆ ಆಗ್ಬಿಟ್ಟೈತಲ್ಲ, ಮಳೆ ಬಂದರೆ ಊಟಕ್ಕೆಲ್ಲ ಹಿಂಸೆ ಆಗ್ಬಿಡುತ್ತೆ, ಬಂದವ್ರಿಗೆಲ್ಲ ಕಷ್ಟ ಆಗುತ್ತೆ ಅಷ್ಟೆ. ಬಟ್ ಸೀಮಂತ ಆಗಿರೋದ್ರಿಂದ ಅದೇನೋ ಸ್ವಲ್ಪ ಸ್ಪೆಷಲ್ ಫೀಲ್ ಕೊಡ್ತದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್. ಓಕೆ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಡುಮೋ, ನನ್ನ ಯೂಟ್ಯೂಬ್ ಚಾನಲಲ್ಲಿ 4,000 ಸಬ್ಸ್ಕ್ರೈಬರ್ಸ್ ಆಯ್ತಲ್ಲ, ಹೆಂಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ಇನ್ನು ಇದೇ ಥರ ಸಪೋರ್ಟ್ ಮಾಡ್ತಾರೆ ಮುಂದೆ. ನೀನು ಯಾವುದೇ ವಿಡಿಯೋಗಳನ್ನ ನಿಲ್ಲಿಸ್ದಂಗೆ ಕಂಟಿನ್ಯೂ ಮಾಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಬೇಕು ಗೊತ್ತಾಯ್ತಾ ಇಲ್ಲ.
ಫಸ್ಟ್ ಆಫ್ ಆಲ್ 4,000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ಫಸ್ಟ್ ದಿನ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಇಲ್ಲಿವರೆಗೂ ಹೋಗುತ್ತೇನೋ ಅಥವಾ ಮಧ್ಯದಲ್ಲಿ ನಿಲ್ಲಿಸ್ತಾಳೇನೋ ಅಂತ ನಂಗೆ ಅನ್ನಿಸ್ತಾ ಇತ್ತು. ಏಕೆಂದರೆ ಒಂದು 40 ಜನ ಅಥವಾ 100 ಮೆಂಬರ್ಸ್ ಆದಾಗಲೇ ಒಂಥರ ಖುಷಿ ಕೊಡ್ತದೆ. ಸೊ ಇನ್ನು 1000 ಆದಾಗಂತೂ ಇನ್ನೂ ಖುಷಿ ಅನ್ನಿಸ್ತು. ಬಟ್ ಇವಾಗ ಲಾಸ್ಟು 1 ತಿಂಗಳು ಅಥವಾ 2 ತಿಂಗಳಿಂದ ತುಂಬ ಎಫರ್ಟ್ ಆಗ್ತಾಯಿದ್ದಾಳೆ. ಸೊ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಆಗ್ತಾ ಇರೋದ್ರಿಂದ ಜನ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಏಕೆಂದರೆ ಎಲ್ಲರೂ ಹೇಳ್ತಾರೆ ಸೋಷಿಯಲ್ ಮೀಡಿಯಾಗೆ ಬಂದರೆ ಅಥವಾ ಯೂಟ್ಯೂಬಿಗೆ ಬಂದರೆ ತುಂಬ ನೆಗೆಟಿವ್ ಅಂತ ಪೋರ್ಟ್ರೇ ಆಗ್ತದೆ, ಅಥವಾ ಕೆಲವೊಂದು ಮನೆಗಳಲ್ಲಿ ಅವ್ರು ಮಾಡೋಕ್ಕೆ ಬಿಡೋಲ್ಲ. ಸೊ ಅವ್ರದ್ದೇ ಆದ ಆಸೆಗಳಿರ್ತವೆ ಹೆಣ್ಮಕ್ಳಿಗೆ. ಸೊ ಅವ್ರ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಆಸೆಗಳಿಗೆ ಬೆಲೆ ಕೊಡಿ. ಮತ್ತು ನಾಳೆ ಅಚೀವ್ ಆದಾಗ ಯಾರು ಬೇಕಾದ್ರೂ ಅವ್ರನ್ನ ಸಪೋರ್ಟ್ ಮಾಡ್ಬೋದು. ಅಂದರೆ ನಾಳೆ ಒಂದು 100K ಆದಾಗ, ಒಂದು 50K ಆದಾಗ, ಅಥವಾ ಅವರು ಅದರಿಂದ ಅರ್ನಿಂಗ್ ಅಂತ ಸಂಪಾದನೆ ಮಾಡೋಕ್ಕಾದಾಗ ಅದಕ್ಕೆ ಬೆಲೆ ಕೊಡೋದಕ್ಕಿಂತ ಮುಂಚೆ ಸೊ ಅಲ್ಲಿವರೆಗೂ ಹೋಗೋ ತನಕ ಆ್ಯಸ್ ಎ ಹಸ್ಬೆಂಡ್ ಆಗಿ ಅಥವಾ ಯಾರೋ ಅಣ್ಣ ಆಗಿ, ತಮ್ಮ ಆಗಿ, ಮನೆಯವರಾಗಿ ಅವರಿಗೆ ಸಪೋರ್ಟಾಗಿ ನಿಂತ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಸೊ ನಮ್ಮ ಸಪೋರ್ಟ್ಗಿಂತ ಹೆಚ್ಚಾಗಿ ನಾನು ನೋಡಿದ ಮಟ್ಟಿಗೆ ಅವಳು ಹಾಕೋ ಎಫರ್ಟ್ ಆಗ್ಬೋದು. ಸೊ ಬೆಳಗ್ಗೆ ಎದ್ದು ತಕ್ಷಣ ಒಂದು 6 ಗಂಟೆಗೆ ಎದ್ದು ಎಲ್ಲ ಪ್ರಿಪರೇಷನ್ ಮಾಡಿಕೊಂಡು ನೈಟೇ ಎಲ್ಲನೂ ಅದಕ್ಕೆ ಏನೇನು ಬೇಕು ಎಲ್ಲನೂ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಎಲ್ಲ ಥರ ವೀಡಿಯೋ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಅದನ್ನೆಲ್ಲ ವೀಡಿಯೋಗಳು ಮುಗಿಸಿ ಅವಳು ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿ ಮತ್ತು ಎಡಿಟಿಂಗ್ ಮಾಡಿ. ಸೊ ನಾವು ಯಾರೂ ಅವಳಿಗೆ ಸಪೋರ್ಟ್ ಮಾಡಿಲ್ಲ. ಅಂದರೆ ಎಡಿಟಿಂಗ್ ಆಗ್ಬೋದು ಅಥವಾ ವೀಡಿಯೋಗಳಾಗ್ಬೋದು. ಸೊ ಎಲ್ಲ ತನ್ನ ಒಬ್ಬಳೇ ಸಪೋರ್ಟಿಂದ ಇಲ್ಲಿವರೆಗೂ ಇಷ್ಟೆಲ್ಲ ಸಪೋರ್ಟ್ ಮಾಡಿಕೊಂಡು ವೀಡಿಯೋಗಳು ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಎಲ್ಲ ಬಂದಿದ್ದಾಳೆ. ಸೊ ನಾನಿಷ್ಟೇ ಅಂದರೆ ಇವತ್ತು ಅವಳಿಗೆ 4,000 ಸಬ್ಸ್ಕ್ರೈಬರ್ ಆದಲ್ಲ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಅವಳು ಹಾಕೋ ಎಫರ್ಟ್ಗೆ ನೀವು ಬೆಲೆ ಕೊಡಿ, ಅಥವಾ ಬೆಲೆ ಕೊಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿವರೆಗೂ ಬಂದಿರೋದು ನಾಳೆ ಅವಳು ತುಂಬ ಚೆನ್ನಾಗಿರ್ತದೆ ಅಥವಾ ಮುಂದೆ ಸಕ್ಸಸ್ ಆಯ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಸೊ ಇಲ್ಲಿವರೆಗೂ ಇದೇ ಥರ ನೀವು ಸಪೋರ್ಟ್ ಮಾಡಿದ್ದೀರಿ. ಸೊ ಮುಂದಿನ ದಿನಗಳಲ್ಲೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಇಷ್ಟ ಆಗೋ ಥರ, ಅಥವಾ ಏನೋ ಒಂದು ನೀನು ಮಾಡೋದ್ರಿಂದ ಯಾರೋ ಒಬ್ಬರು ಏನೋ ಹೊಸ್ದಾಗಿ ಕಲಿತಾರೆ. ಸೊ ಆ ಥರ ನೀವೇನೋ ಒಂದು ಜನಗಳಿಗೆ ಹೊಸದಾಗಿ ಇನೋವೇಟಿವ್ ಆಗಿ ಏನೋ ತೋರಿಸ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಥವಾ ಏನೋ ಒಂದು ಕಲಿಸ್ಬೋದು, ಅಥವಾ ಕಲಿಕೆ ಅನ್ನೋದು ಎಲ್ಲದರಲ್ಲೂ ಇರ್ತದೆ. ಸೊ ಯೂಟ್ಯೂಬಿಂದ ನಾವೇನೇ ನೋಡಬೇಕು ಅಂದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ. ಸೊ ಹೊಸ್ದಾಗಿ ಕಲಿಬೇಕು ಅಂತ ಅಂದಾಗ ಸೊ ಆ ಥರ ಹೊಸ್ದಾಗಿ ಕಲಿಯೋಂಥ ಹೆಣ್ಮಕ್ಳಿಗಾಗಲಿ, ಗೃಹಿಣಿಯರಿಗಾಗಲಿ, ಅಥವಾ ಯಾರಿಗೇ ಆಗಲಿ ಹೊಸ್ದಾಗಿ ಕಲಿಯೋಂಥವ್ರಿಗೆ ನಿನ್ನಿಂದ ನೀನು ಮಾಡೋವಂಥ ವೀಡಿಯೋಗಳಿಂದ ಅಟ್ಲೀಸ್ಟ್ ಒಬ್ರಿಗೂ ಇಬ್ಬರಿಗೂ ಹೆಲ್ಪ್ ಆದರೂ ಅದು ನಿನ್ನ ಅಚೀವ್ಮೆಂಟ್ ಅಂತ ಅನ್ಕೋತೀನಿ. ಇನ್ನು ನಾನು ಕೂಡ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಇನ್ನೂ ಒಳ್ಳೆ ಕಂಟೆಂಟ್ ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಊರಿಗೆ ಹೊರಟ್ವಿ. ಊರಿಗೆ ಹೋಗಿ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಎಲ್ಲ ಮಾಡಾದಮೇಲೆ ರಿಟರ್ನ್ ಗಿಫ್ಟ್ ಕೂಡ ಪ್ಯಾಕ್ ಮಾಡೋದಿತ್ತು. ಅದನ್ನು ಕೂಡ ಇವತ್ತೇ ಮುಗಿಸ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀವಿ. ರಿಟರ್ನ್ ಗಿಫ್ಟ್ನ ನಾವು ಸೆಲೆಕ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲೇ. ಆದರೆ ನಾವು ಎಲ್ಲದನ್ನು ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ತೊಗೊಂಡೋಗೋದಕ್ಕಾಗಲ್ಲ ಅಂತೇಳಿ ಅಲ್ಲಿಗೇ ಡೆಲಿವರಿ ತೊಗೊಂಡಿದ್ವಿ. ಸೊ ಅಲ್ಲಿಗೇನೆ ರೀಚ್ ಆಗಿತ್ತು. ಅದಾದಮೇಲೆ ನಾವು ಹೋಗಿದ್ಮೇಲೆ ಎಲ್ಲದನ್ನು ತೆಗೆದು ಏನಾದರೂ ಡ್ಯಾಮೇಜಸ್ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ. ರಿಟರ್ನ್ ಗಿಫ್ಟ್ಗೆ ಅಂತ ನಾನು ಸೆಲೆಕ್ಟ್ ಮಾಡಿದ್ದು ಈ ರೀತಿ ಪ್ಯಾಕ್ ಆಫ್ 2 ಜಾರ್ಸ್, ಗ್ಲಾಸ್ ಜಾರ್ಸ್ ಬರುತ್ತೆ. ಇದು ಆಲ್ಮೋಸ್ಟ್ ಒಂದು 700 to 800 ml ಹಿಡಿಯೋವಂಥ ಗ್ಲಾಸಸ್ಸು. ಪ್ಯಾಕ್ ಆಫ್ 2 ಬರುತ್ತೆ ಒಂದು ಬಾಕ್ಸ್ನಲ್ಲಿ. ಇದು ನನಗೆ ತುಂಬ ಇಷ್ಟ ಆಯಿತು. ಕೊಟ್ಟರೆ ಕೂಡ ಇದು ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ, ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಾನು ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ತೊಗೊಂಡ್ವಿ. ಗ್ಲಾಸ್ ಜಾರ್ ಆಗಿದ್ದರೂ ಕೂಡ ಅವರು ಡೆಲಿವರಿ ಕೊಡುವಾಗ ಯಾವುದೇ ರೀತಿ ಡ್ಯಾಮೇಜಸ್ನ ಮಾಡಿರಲಿಲ್ಲ. ಯಾವ ಪ್ರಾಡಕ್ಟು ಡ್ಯಾಮೇಜ್ ಆಗಿರಲಿಲ್ಲ. ಒಂದಷ್ಟೇ ನಾವು ಆರ್ಡರ್ ಮಾಡಿದ್ದು 200 ಪೀಸಸ್ಸು. ಅದರಲ್ಲಿ ಒಂದು ಜಾರ್ ಮಾತ್ರ ಸ್ವಲ್ಪ ಕ್ಯಾಪು ಒಂದು ಒತ್ತೋಗಿತ್ತಷ್ಟೇ. ಅದು ಬಿಟ್ಟರೆ ಎಲ್ಲದೂ ತುಂಬಾ ಚೆನ್ನಾಗಿತ್ತು. ಯಾವುದು ಕೂಡ ಡ್ಯಾಮೇಜ್ ಆಗ್ದಿರಾನೆ ಅವರು ನಮಗೆ ಡೆಲಿವರಿ ಕೊಟ್ಟಿದ್ದರು. ಇನ್ನು ಇದನ್ನು ಪ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಬರೀ ಬಾಕ್ಸ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೆ ನಾವು ಒಂದು ಪ್ಯಾಕ್ ಆಫ್ ಬ್ಯಾಂಗಲ್ಸ್ ಬರುತ್ತಲ್ವ, ಬಳೆಗಳು ಮತ್ತು ಅರಿಶಿನ ಕುಂಕುಮ ಬರೋವಂಥದ್ದು ಒಂದು ಪ್ಯಾಕೆಟ್ಸ್ಗಳು, ಅದನ್ನು ಕೂಡ ಈ ಬ್ಯಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಈ ರೀತಿ ತೊಗೊಂಡ್ವಿ. ಅರಿಶಿನ ಕುಂಕುಮ ಮತ್ತು ಒಂದು 4 ಬಳೆ ಬರುತ್ತೆ. ಅದು ಅವರು ಕ್ಯೂಟಾಗಿ ಪ್ಯಾಕಿಂಗ್ ಮಾಡಿ ಆಲ್ರೆಡಿ ಇಟ್ಟಿರ್ತಾರೆ. ಅದನ್ನು ಕೂಡ ಸೆಲೆಕ್ಟ್ ಮಾಡಿದ್ವಿ. ಮತ್ತು ಖಾಲಿ ಕೈಯಲ್ಲಿ ಕೊಡಬಾರ್ದು ಅಂತೇಳಿ ಏನಾದರೂ ಒಂದು ಸ್ವೀಟ್ ಹಾಕೋಣ ಅಂತೇಳಿ ಸ್ವೀಟ್ ಕೂಡ ನಾವು ಮನೆಗೇ ತರಿಸಿದ್ವಿ. ಅದನ್ನು ಕೂಡ ನಾವೇ ಮನೆಯಲ್ಲಿ ಪ್ಯಾಕ್ ಮಾಡಿ ಈ ರೀತಿ ಒಂದು ಬ್ಯಾಗ್ನ ಪ್ರಿಪೇರ್ ಮಾಡ್ಕೊಂಡ್ವಿ.
ಸೊ ಒಂದು ಬ್ಯಾಗಲ್ಲಿ ಅರಿಶಿನ ಕುಂಕುಮ ಬಳೆ ಮತ್ತು ಗಿಫ್ಟು ಮತ್ತು ಒಂದು ಸ್ವೀಟು ಈ ರೀತಿ ಬರೋ ಥರ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡ್ವಿ. ಇದನ್ನು ಪ್ಯಾಕ್ ಮಾಡೋಕ್ಕೆ ಕೂತ್ಕೊಂಡು ಪ್ರತಿಯೊಂದನ್ನು ಓಪನ್ ಮಾಡಿ ನೋಡಿ ಪ್ರತಿಯೊಂದನ್ನು ಸಪ್ರೇಟಾಗಿ ಯಾವುದಕ್ಕೂ ಏನು ಮಿಸ್ ಆಗಬಾರ್ದು ಅಂತ ಹೇಳಿ ಪ್ಯಾಕ್ ಮಾಡೋಷ್ಟರಲ್ಲೇ ಒಂದು 3 ಅವರ್ಸ್ ತೊಗೊಂಬಿಡ್ತು ಅನಿಸುತ್ತೆ. ಒಂದು 3ರಿಂದ 3.5 ಗಂಟೆ ಟೈಮ್ ಬರೀ ಇದನ್ನೇ ಮಾಡಿದ್ದೀವಿ. ಎಲ್ಲರೂ ಸೇರಿಕೊಂಡು ಒಂದೊಂದು ಕೆಲಸನ ಡಿವೈಡ್ ಮಾಡ್ಕೊಂಡು ಮಾಡಿದ್ರೂ ಅದು ಅಷ್ಟೊಂದು ಟೈಮ್ ತೊಗೊಂತು. ಯಾಕಂದರೆ ಎಲ್ಲದನ್ನು ಓಪನ್ ಮಾಡಿ ಏನಾದ್ರು ಡ್ಯಾಮೇಜಸ್ ಇದೆಯಾ ಅಂತ ನೋಡಬೇಕಲ್ವ. ಕೊಡುವಾಗ ಹಾಗೆ ಕೊಟ್ಟರೆ ಚೆನ್ನಾಗಿರಲ್ಲ, ಅವ್ರಿಗೆ ಡ್ಯಾಮೇಜ್ ಪೀಸ್ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಪ್ರತಿಯೊಂದನ್ನು ನೋಡಿಬಿಟ್ಟು ಪ್ಯಾಕ್ ಮಾಡಿ ಮತ್ತು ಅದನ್ನೆಲ್ಲ ಅದೇ ಬಾಕ್ಸಸ್ಗೆ ಹಾಕಿ ಪ್ಯಾಕ್ ಮಾಡಿ ಎತ್ತಿಟ್ಕೊತಾ ಇದ್ದೀವಿ. ಬಟ್ ನಾವು ಅಂದ್ಕೊಂಡಂಗೆ ಯಾವುದು ಕೂಡ ಶಾರ್ಟೇಜ್ ಆಗಲಿಲ್ಲ. ಎಲ್ಲದನ್ನು ಪ್ರಾಪರಾಗಿ ಅಲ್ಲಿಗೆ ಸರಿ ಹೋಗೋ ಥರನೇ ಅವರು ಕೂಡ ಯಾವುದನ್ನು ಮಿಸ್ ಮಾಡ್ತೀರಾ ಕಳಿಸಿದ್ರು. ಸೊ ನೀವು ಕೂಡ ಅಂಗಡಿಗೆ ಬೇಕಂದರೆ ಒಂದ್ಸಲ ವಿಸಿಟ್ ಮಾಡಿ. ಕಳ್ಳ ಇದ್ದಂಗಿದೆಯಾ? ಹೆಂಗೈತಪ್ಪ ಅಪ್ಪ? ದಿತಿ ಅಪ್ಪ ಹೆಂಗೈತೆ? ಇವಾಗ ಹೇಳಿದಲ್ಲಿ ಹೇಳು ಮಗ, ಹೆಂಗೈತೆ ಅಪ್ಪ? ಇವಳೇ ಸಾಕು. ಹೆಂಗೈತಪ್ಪ ಇವರು ಹೆಂಗವ್ರೆ? ಈ ಅಪ್ಪ ಹೆಂಗೈತೆ? ಅಪ್ಪನೂ ಕಳ್ಳ ಕಣಂಗೆ ಕಾಣಿಸ್ತದ. ಡೋರ ಎಷ್ಟೆಲ್ಲ ಆಗ್ಬಿಟ್ಟಿದ್ಯಾ ನೀನು? ಹಾಂ ಎಲ್ಲಪ್ಪ ಎಲ್ಲ ಹಿಂಗೆ ತಿರ್ಗೋದೀಮ. ಡೋರಾ ಬರೋದು ಈಗ ಬರ್ತಾಯಿಲ್ಲ. ಡೋರಾ ಥರನೇ ಇದೆಯಾ? ಸೇಮ್ ಟು ಸೇಮ್. ನಿಂಗೆ ಇಷ್ಟನಾ ಡೋರಾ? ಹಾಂ ನಿಜ? ಯಾಕಿಷ್ಟ? ಯಾಕಿಷ್ಟ? ಚಿಂಟು ಟಿವಿಲಿ ಬರ್ತದೆ. ನಾನು ಯಾರು? ಚಿಟ್ಕಿ ಚುಟ್ಕಿನಾ ನಾನು? ನಾಳೆ ಹೇಳು, ಏನು ಫಂಕ್ಷನ್ ಮಾಡ್ತಾರದು ನಾವು? ಹೇಳ್ಬೇಕು, ಮಾತಾಡು. ಏನು ಫಂಕ್ಷನ್ ಮಾಡ್ತಾರದು? ನಾಳೆ ನಿಂದು ಎಂಗೇಜ್ಮೆಂಟಾ? ನಿನ್ನ ಮದುವೆನಾ? ಮತ್ತೆ ಏನು ಮಾಡ್ತಾರದು ನಾವು? ಹೇಳು. ಸುಂದರಿ ಚೆಲುವೆ. ಬಾ ಹೋಗ್ಬಿಡ. ಕಾಲಿಗೆ ಚುಚ್ಕೊಳ್ದೆ ಬಾ. ಯಾಕೆ ಮತ್ತೆ ಬರ್ತಾರೆ ಅಂದರೆ ಅಡುಗೆ ಮಾಡೋಕ್ಕೆ. ಇವತ್ತೇ ಬರ್ತಾರೆ. ಹೇಳು, ಏನು ಫಂಕ್ಷನ್ ಮಾಡ್ತೇವೆ ಹೇಳು ನಾವು? ನೀನು ನಾಳೆ ಹೆಂಗೆ ರೆಡಿ ಆಗ್ತೀಯಾ? ಡ್ರೆಸ್ ಹಾಕತ್ತೀನಿ. ಹಾಂ, ಆಮೇಲೆ ಜಡೆ ಹಿಂಗೆ ಬಿಡ್ಕತ್ತೀಯಾ ಡೋರ ಥರ? ಡೋರಾ 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 ಸ್ಮೈಲ್. ನೀನು ಹೇಳಲ್ವ ನಾಳೆ ಏನು ಫಂಕ್ಷನ್ ಅಂತ? ಹೇಳು. ಚಿಕ್ಕಿ ಫಂಕ್ಷನ್ನು. ಚಿಕ್ಕಿಗೆ ಏನು ಫಂಕ್ಷನು? ಚಿಕ್ಕಿಗೆ ಏನು ಫಂಕ್ಷನ್ ಅಪ್ಪ? ಹೇಳ್ಬೇಕಿಲ್ಲ ಮಾತಾಡ್ಬೇಡ. ನೀನು ಗುಡ್ ಗರ್ಲ್ ತಾನೆ? ಹೇಳ್ಕೊಡ್ಬಾರ್ದು, ಅವಳ್ದು ಹೇಳ್ಬೇಕು. ಇನ್ನು ರಾತ್ರಿ ಅಡುಗೆ ತಯಾರಿ ಎಲ್ಲ ಅಡುಗೆ ಬಿಟ್ಟರೆ ಎಲ್ಲರೂ ಬಂದು ಸ್ಟಾರ್ಟ್ ಮಾಡಿಕೊಂಡ್ರು. ಹಿಂದಿನ ದಿನವೇ ಒಬ್ಬಟ್ಟು ಕೂಡ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಮನೆಯಲ್ಲೇ ಮಾಡಿಸಿದ್ರಿಂದ ಅವರು ಕೂಡ ಬೇಗನೆ ಬಂದು ಎಲ್ಲದನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ನಾನು ಸೀಮಂತ ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ನಾನು ಯಾವ ರೀತಿ ರೆಡಿ ಆಗಿದೆ, ಸೀಮಂತ ಎಲ್ಲ ಹೆಂಗಾಯಿತು, ಸೀಮಂತ ವೀಡಿಯೋಸ್ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 4,000 ಸಬ್ಸ್ಕ್ರೈಬರ್ ಆಗೋದು ನಿಜವಾಗ್ಲೂ ತುಂಬಾ ಕಷ್ಟದ ವಿಷಯನೇ. ಯಾಕಂದರೆ ಯಾವುದು ಈಸಿಯಾಗಿರಲ್ಲ, ಎಲ್ಲದಕ್ಕೂ ಸ್ಟ್ರಗಲ್ ಅನ್ನೋದಿದ್ದೇ ಇರುತ್ತೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ವೀಡಿಯೋಸ್ನ ಕೂಡ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನೆಕ್ಸ್ಟ್ ಸೀಮಂತ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.